ಒಂದು 2 ದಿನದ ಮುಂಚೆ ಒಂದು ಹುಡುಗ ಕರ್ಕೊಂಡೋಗಿದ್ದ. ಆ ವಿಚಾರಕ್ಕೆ ಎಲ್ಲ ಏರಿಯಾದವರು ಹೋಗಿದ್ವಿ. ಎಲ್ಲ ಏರಿಯಾದವರು ಹೋಗಿದ್ದರು. ಅದರಲ್ಲಿ ನನ್ನ ಬಾಮೈದ ಅನ್ನೋನು ಹೋಗಿದ್ದ. ಹೋಗಿದ ತಕ್ಷಣವೇ ಅವನಿಗೆ ಆ ಹುಡುಗಿ ಕಡೆಯವರು ದಬ್ಬಾಳಿಕೆ ಮಾಡಿದ್ರು. ದಬ್ಬಾಳಿಕೆ ಮಾಡಿ, ಯಾಕೆ ಬಂದಿದ್ಯಾ ನೀನು, ಏನು ಕತೆ, ನಿನಗೇನಕ್ಕೆ ಇದು ಸಂಬಂಧ ಇಲ್ಲ, ಏನಿಲ್ಲ, ನೀನು ಯಾಕೆ ಬಂದಿದ್ಯಾ ಅಂತೇಳಿ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದ ತಕ್ಷಣ ಅವನು, ನನಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ, ನಾನೇನಕ್ಕೆ ಬಂದಿದ್ದೀನಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೇಳಿ ಮನೆಗೆ ಬಂದ. ಮನೆಗೆ ಬಂದಿದ್ದ ತಕ್ಷಣ ಅಲ್ಲೆಲ್ಲ ತೀರ್ಮಾನ ಆಯಿತು. ತೀರ್ಮಾನ ಆಗಿ ಹುಡುಗಿ ಕಡೆನೇ ಹೋಗಿದ ತಕ್ಷಣ ಅವನು ಮನೆಗೆ ಬಂದ. ಮನೆಗೆ ಬಂದಿದ್ದ ತಕ್ಷಣ ಕೇಳ್ದ, ಫೋನ್ ಮಾಡಿ ಕರೆಸಿದ್ರು. 9 ಗಂಟೆಗೆ ಫೋನ್ ಮಾಡಿ ಕರೆಸಿದ್ರು. ಕೆಂಚ ಅನ್ನೋ ಹುಡುಗ ಫೋನ್ ಮಾಡಿ ಕರೆಸ್ದ. ಕಿರಣನಿಗೂ ಫೋನ್ ಮಾಡಿ, ಸುರೇಶನಿಗೆ ಫೋನ್ ಮಾಡಿ ಕರೆಸಿ ಕಿರಣ ಬಂದಿದ್ದ ತಕ್ಷಣ ಮಂಜುನಾಥ್ ಅನ್ನೋರು ಮತ್ತು ನಾನು ಎಲ್ಲರೂ ಹೋದ್ವಿ. ಹೋಗಿದ ತಕ್ಷಣ ಕೇಳಿದ್ವಿ, ಏನಪ್ಪ ನಿಮ್ಮ ಸಮಸ್ಯೆ, ಏನೋ ಮಿಸ್ ಆಗಿ ಬಂದಿದ್ದಾನೆ, ಅವನೇನು ಉದ್ದೇಶಪೂರ್ವವಾಗಿ ಬಂದಿಲ್ಲದಕ್ಕೆ ಬಂದಿಲ್ಲ, ಸುಮ್ಮನೆ ಯಾಕೆ ನೀವು ಈ ಥರ ಎಲ್ಲ ಮಾತಾಡ್ತಿದ್ದೀರ, ಹಿಂಗೆ ಅಂತ ಹೇಳಿದ್ದಕ್ಕೆ ಅವನು, ನೀನು ಭಾರಿ ಮಾತಾಡ್ತಿದ್ಯಾ, ನಿಂದು ಭಾರಿ ಆಗಿದೆ, ನಿಮ್ಮದೆಲ್ಲ ಭಾರಿ ಆಗಿದೆ, ನಿನ್ನ ಏನಾರು ಒಂದು ಮಾಡಬೇಕು ಅಂತೇಳಿ ಅವನು ಕೆಂಚ ಅನ್ನೋ ಹುಡುಗ ಮಾತಾಡಬೇಕಾದ್ರೆ ನಮ್ಮಣ್ಣ ಮಂಜುನಾಥ್ ಅನ್ನೋನು ಕಾಲಿಗೆ ಬಿದ್ದ. ಏನೋ ತಪ್ಪಾಗಿದೆ ಬಿಡ್ರಿ, ಹೋಗಲಿ, ಏನೋ ಅವನೇ ತಪ್ಪು ಮಾಡಿದ್ದಾನೆ, ಇಲ್ಲ ಇವನೇ ತಪ್ಪು ಮಾಡಿದ್ದಾನೆ, ಬಿಡ್ರಿ ಹೋಗಲಿ ಅಂತೇಳಿ ಮಂಜುನಾಥ್ ಅನ್ನೋನು ಕೇಳ್ಕೊಂಡಿದ್ದ ತಕ್ಷಣ ಅವನು ಶಶಿ ಅನ್ನೋನೊಬ್ಬ ಹುಡುಗ ನಮ್ಮ ಅಣ್ಣನಿಗೆ ಚಾಕು ತಗೊಂಡು ಇಲ್ಲಿಗೆ ಕತ್ತಿಗೆ ಚುಚ್ಚಿಬಿಟ್ಟ. ಕಿರಣನಿಗೆ ಮತ್ತು ಮಚ್ಚು ತಗೊಂಡು ಅವನ ಬಾಮೈದ, ಆಗ ಶಶಿ ಅನ್ನೋರ ಬಾಮೈದ ಮಚ್ಚು ತಗೊಂಡು ಬೀಸಿದ ತಕ್ಷಣ ಅವನಿಗೂ ಪಕ್ಕೆಗೆ ಬಿತ್ತು. ಪಕ್ಕೆಗೆ 2 ಹೊಲಿಗೆ ಬಿತ್ತು. ಪಕ್ಕೆಗೆ ತುಂಬ ಓಪನ್ ಆಯಿತು. ನಾವು ಅವನ್ನ ಎತ್ಕೊಂಡು ಹೋಗೋಣ ಅಷ್ಟೊತ್ತಿಗೆ ಇವನು ಸುರೇಶ್ ಅನ್ನೋವನಿಗೆ ಕಾಲಿಗೆ ಹೊಡೆದ್ರು, ಮತ್ತು ಕತ್ತಿಗೆ ಅವನಿಗೂ ಪಕ್ಕೆಗೆ ಹೊಡೆದ್ರು. ಪಕ್ಕೆಗೆ ಹೊಡೆದಿದ್ದ ತಕ್ಷಣ ಸ್ಪಾಟಿಗೆ ಹೋದ್ವಿ. ಸ್ಪಾಟಿಗೆ ಹೋಗಿದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಮೆಗಾನ್ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ವಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲೇ ಇಲ್ಲ ಪ್ರತಾಪ ಹೋಗಿದೆ ಅಂದರು. ಮತ್ತು ಆ ಕಿರಣನ ಅಲ್ಲಿಂದ ಕರ್ಕೊಂಬಂದು ಮೆಗಾನ್ ಹಾಸ್ಪಿಟ್ಲಿಗೆ ಇನ್ನೇನು ಗೇಟ್ ಹತ್ರ ಬರೋಷ್ಟೊತ್ತಿಗೆ ಅವನು ಪ್ರಾಣ ಹೊಂದಿದ್ದಾನೆ ಅಂಥೇಳಿ ಅದು ಮಾಹಿತಿ ಬಂತು. ಇಷ್ಟು ಘಟನೆ. 9 ಜನ ಹುಡುಗರು, ಹುಡುಗಿ ಒಂದು 10-15 ದಿನದ ಒಂದು ವಾರದ ಹಿಂಚೆ ಓಡೋಗಿದ್ದವರು. ಒಂದು ವಾರ ಲವ್ ಮಾಡ್ತಾಯಿದ್ರು. ಅವರು ಓಡೋಗಿದ ತಕ್ಷಣ ಆ ಹುಡುಗಿ ಕಡೆಯವರು ಹೇಳಿದ್ರು, ನಿಮ್ಮನ್ನು ಯಾರು ಒಬ್ಬರನ್ನ ತೆಗಿತೀವಿ, ಮಾಡ್ತೀವಿ ಅಂಥೇಳಿ ಅವರು ರೆಚ್ಚು ಬಿದ್ದಿದ್ರು. ಹುಡುಗ ಹೇಳ್ದ. ಹುಡುಗನ ಕಡೆಯವರು ಎಲ್ಲರೂ ಬಂದರು. ಹುಡುಗನ ಕಡೆಯವರು ಎಲ್ಲರೂ ಸಪೋರ್ಟಾಗಿದ್ದರು. ಹುಡುಗನ ಕಡೆಯೂ ಇದ್ದರು, ಹುಡುಗಿ ಕಡೆಯೂ ಇದ್ದರು. ಮಿಸ್ ಆಗಿ ನನ್ನ ಬಾಮೈದ ಅಲ್ಲಿಗೆ ಹೋಗಿ ಎಲ್ಲ ಏರಿಯಾದವರು ಒಟ್ಟಿಗಿದ್ದಾರೆ. ಹೋಗಿದ್ದೀವಿ, ನಿಂತ್ಕೊಂಡಿದ್ದೀವಿ, ಮಾತಾಡಿದ್ದೀವಿ. ಅವನು ಮಾತಾಡೂ ಇಲ್ಲ, ಸ್ಟೇಷನ್ ಹತ್ರಕ್ಕೂ ಹೋಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಅವನ ಮೇಲೆ ಗೂಬೆ ಕೂರಿಸಿ, ನಿಂದು ಭಾರಿ ಆಯಿತು, ನಿಂದು ಭಾರಿ ನೀನು ಮಾತಾಡ್ತಿದ್ಯಾ, ಭಾರಿ ನೀನು ತಲೆನೋವು ತರ್ತಾ ಇದೆಯಾ, ಎಲ್ಲದಕ್ಕೂ ನೀನು ಇಂಟರ್ಫಿಯರ್ ಆಗ್ತಾಯಿದ್ದೀಯಾ ಸುರೇಶನಿಗೆ ಈ ಥರ ಇಂಟರ್ಫಿಯರ್ ಆಗ್ತಿದೆಯಾ ಅಂತೇಳಿ ಅವನ ಮೇಲೇನೂ ದ್ವೇಷ ಹಿಡ್ಕೊಂಡು, ಮತ್ತು ಕಿರಣನು ಅವನ ಜೊತೆ ಫ್ರೆಂಡೇ, ಸುರೇಶ್ ಅನ್ನೋನು ಫ್ರೆಂಡೇ, ಅವನು ಜೊತೆಯಲ್ಲೇ ಹೋಗ್ತಿದ್ದ. ನಿಮ್ಮಿಬ್ಬರನ್ನು ಏನಾರ ಒಂದು ಮಾಡೇ ಮಾಡ್ತೀವಿ ಅಂತೇಳಿ ಆವತ್ತಿನ ದಿನ ಆ ಘಟನೆ ಮಾಡಿಟ್ಟಿದ್ದಾರೆ. ಇದಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ಕೇಳ್ಕೊಳ್ತೀವಿ. ಪೊಲೀಸ್ ಸ್ಟೇಷನಿಗೆ ಬಂದಿದ್ವಿ. ಪೊಲೀಸ್ ಸ್ಟೇಷನಿಗೆ ಆ ಹುಡುಗ ಹುಡುಗಿ ಬಂದಿದ್ದಾರೆ ಬರ್ರಿ ಅಂತೇಳಿ ನಮ್ಮಲ್ಲೇ ಒಬ್ಬರು ಫೋನ್ ಮಾಡಿದ್ರು. ನಮ್ಮ ಬಾಮೈದನಿಗೆ ಫೋನ್ ಮಾಡಿ ಕರೆಸಿ ಅವನು ಆ ಸ್ಟೇಷನ್ ಹತ್ರಕ್ಕೂ ಹೋಗಿಲ್ಲ. ಹುಡುಗಿ ತೀರ್ಮಾನಕ್ಕೆ ಬಂದಿದ್ರು. ಹುಡುಗನ ಕಡೆಯವರು ಕಂಪ್ಲೇಂಟ್ ಕೊಟ್ಟಿದ್ದರು. ಹುಡುಗಿನ ಕಡೆಯವರು ಕಂಪ್ಲೇಂಟ್ ಕೊಟ್ಟು ಅವರು ಕರೆಸ್ರಿ, ನಾವು ಮಾತಾಡಬೇಕು ಅಂತೇಳಿ ಕರೆಸಿದ್ರು. ಇದೇ ಭದ್ರಾವತಿ ಕರ್ನಾಟಕ ದಲಿತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮದುವೆ ಆಗೋಕ್ಕೆ ಅವ್ರಿಗೆ ಇಷ್ಟ ಇತ್ತು. ಎಲ್ಲರೂ ಬಂದಿದ್ದರು. ಮತ್ತು ನಮ್ಮ DSS ಲೀಡ್ರುಗಳು ಇದ್ದರು ಅಲ್ಲಿ. ಅವ್ರ ಮುಖಾಂತರದಿಂದನೇ ಅಲ್ಲಿ ತೀರ್ಮಾನ ಆಯಿತು. ಹುಡುಗಿ ನಮ್ಮ ಕಡೆನೇ, ಅವ್ರ ಕಡೆನೇ ಹೋಗ್ತೀನಿ ನಾನು ಅಂತೇಳಿ ಇದೇ ನಮ್ಮ DSS ಲೀಡ್ರುಗಳು ಕೂಡ ಹೇಳಿದ್ರು. ಅವ್ರು ಏನು ಮಾಡ್ತಾರೆ ಅದಕ್ಕೆ ಬಚಿತ ಇರಲಿ ಅಂತೇಳಿ DSS ಲೀಡ್ರ್ ಎಲ್ಲ ಹೇಳಿದ ತಕ್ಷಣ ಅವರು ಹೋದರು. ಅದಾದಮೇಲೆ ನಮ್ಮ ಬಾಮೈದ ಅಲ್ಲಿಗೆ ಫೋನ್ ಮಾಡಿ ಕರ್ಸ್ಕೊಂಡ್ರು. ನಮ್ಮ ಬಾಮೈದನ್ನು ಬಾರಪ್ಪ ಅಂತೇಳಿ ಅವರು ಹುಡುಗನ ಕಡೆಯವರು ಕರ್ಸ್ಕೊಂಡು ಅವರೆಲ್ಲ ಹಿಂಗೆಲ್ಲ ಮಾಡಿದ್ದಾರೆ. ಅವ್ರು ಕೆಂಚ ಅನ್ನೋ ಹುಡುಗ ಒಬ್ಬ, ಮತ್ತು ಶಶಿ ಅನ್ನೋ ಹುಡುಗ ಒಬ್ಬ, ಮತ್ತು ಟಮೋಟಿ, ಸುಮಾರು ಒಂದು 7-8 ಜನ. ಆ ಶಶಿ ಅನ್ನೋರ ಅಣ್ಣನ ಮಗ
ಅವರ ಮಾವನ ಮಗ ಒಬ್ಬ ಇದ್ದಾರೆ, ಅವನು ಸುಮಾರು ಒಂದು 10-9 ಜನ ಇದ್ದರು ಸ್ವಾಮಿ. ಇವರೆಲ್ಲ ಸೇರ್ಕೊಂಡು ಇವ್ರಿಗೆ ಹೊಡೆದಿರೋದು 3 ಜನಕ್ಕೆ ಹೊಡೆದಿರೋದು ಮಚ್ಚಿಂದಾನೆ. ಎಲ್ಲರಿಗೂ 3 ಜನದಿಂದನೇ ಮಚ್ಚಿಂದ ಹೊಡೆದಿರೋದು. ಒಬ್ಬನಿಗೆ ಮಾತ್ರ ಡ್ರ್ಯಾಗನ್ನಿಂದ ಚುಚ್ಚಿರೋದು ಇಲ್ಲಿಗೆ, ಮಂಜುನಾಥ್ ಅನ್ನೋರಿಗೆ ಡ್ರ್ಯಾಗನ್ನಿಂದ ಚುಚ್ಚಿರೋದು. ಆಮೇಲೆ ಇನ್ನೊಬ್ಬರಿಗೆ ಮಚ್ಚು ತಗೊಂಡು ಬೀಸಿರೋದು. ಎಲ್ಲರನ್ನೂ ಹೆಚ್ಚು ಕಮ್ಮಿ ಹೊತ್ತು ಒಂದು 10-15 ಜನ ಸಾಯಬೇಕಾಗಿರೋದು. ಹಳೇ ದ್ವೇಷನೇ ಇದು. ಇವನ್ನೇನಾರ ಮಾಡಿ ಸುರೇಶ್ ಅನ್ನೋನಿಗೆ ಹೊಡಿಲೇಬೇಕು, ತೆಗಿಲೇಬೇಕು ಅಂತೇಳಿ ಅವರಷ್ಟು ಜನ ಪ್ಲ್ಯಾನ್ ಮಾಡ್ಕೊಂಡೆ. ಈ ಕಾರಣದಿಂದ ಅವನು ಸಿಗಾಕೊಂಡು ಹೊಡಿದಿದ್ದಾರೆ ಸರ್. ಆಂಜಿ ಅಂತ ಸರ್.